ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಇರಾನ್ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ಈಗಾಗಲೇ ಮಧ್ಯಪ್ರಾಚ್ಯ ಯುದ್ಧಕ್ಕೆ ರೀ ಎಂಟ್ರಿ ನೀಡಿರುವ ಇರಾನ್ ಬೆಂಬಲಿತ ಯೆಮನ್ ಹೌತಿ ಬಂಡುಕೋರ ಪಡೆಗಳ ಮೂಲಕ ಜಗತ್ತಿನ ಮೇಲೆ ಮತ್ತಷ್ಟು ಒತ್ತಡ ಹೆಚ್ಚಿಸೋದಕ್ಕೆ ಟೆಹರಾನ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಹೌತಿ ನಿಯಂತ್ರಣದಲ್ಲಿರುವ ಕೆಂಪು ಸಮುದ್ರ ಹಾಗೂ ನಿರ್ಣಾಯಕ ಬಾಬ್ ಅಲ್ ಮಂಡೇಬ್ ಜಲಸಂಧಿ ಬಂದ್ ಮಾಡೋ ಮೂಲಕ ಸಹಾಯ ಮಾಡಬೇಕು ಅಂತ ಹೌತಿಗಳ ಜೊತೆ ಚರ್ಚೆ ನಡೆಸಿರುವುದಾಗಿ ವರದಿಯಾಗ್ತಾ ಇದೆ. ಇತ್ತ ಇರಾನ್ ಮೇಲೆ ಅಮೆರಿಕ ದಾಳಿ ಹೆಚ್ಚಿಸಿದ್ದು, ಒಂದು ವೇಳೆ ಕೆಂಪು ಸಮುದ್ರ ಸಹ ಬಂದಾದಲ್ಲಿ ಜಾಗತಿಕ ತೈಲ ಮತ್ತೆ ಸರಕು ಸಾಗಾಟ ಮಾರುಕಟ್ಟೆ ಮೇಲೆ ಭಾರೀ ಪರಿಣಾಮ ಬೀಳೋದು ಖಚಿತವಾಗಿದೆ. ಅಮೆರಿಕ ಸೇನೆ ಜುಲೈ 16ರಂದು ಟೆಹರಾನ್ ಮೇಲೆ ವೈಮಾನಿಕ ದಾಳಿ ಮುಂದುವರೆಸಿದೆ. ಇದಕ್ಕೆ ಪ್ರತಿಯಾಗಿ ಬಹ್ರೇನ್ ಮತ್ತೆ ಕುವೈತ್ನಲ್ಲಿರುವ ಅಮೆರಿಕ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ನ IRGC ಕ್ಷಿಪಣಿ ಡ್ರೋನ್ ದಾಳಿಯನ್ನು ನಡೆಸಿದ್ದು, ಮಧ್ಯಪ್ರಾಚ್ಯ ಸಂಘರ್ಷ ಇನ್ನಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಈ ನಡುವೆ ಹಾರ್ಮುಜ್ ಬಳಿಕ ಹೌತಿಗಳನ್ನ ಬಳಸಿಕೊಂಡು ಕೆಂಪು ಸಮುದ್ರ ಬಂದ್ ಮಾಡಿ ಜಗತ್ತಿನ ಮೇಲೆ ಒತ್ತಡ ಹೆಚ್ಚಿಸುವುದಕ್ಕೆ ಇರಾನ್ ಮಾಸ್ಟರ್ ಪ್ಲಾನ್ ರೂಪಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ನ ವಿದ್ಯುತ್ ಮೂಲ ಸೌಕರ್ಯಗಳ ಮೇಲೆ ಅಮೆರಿಕ ಏನಾದರೂ ದಾಳಿ ನಡೆಸಿದ್ರೆ ಕೆಂಪು ಸಮುದ್ರದಲ್ಲೂ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸೋದಕ್ಕೆ ಟೆಹರಾನ್ ಸಂಚನ್ನ ರೂಪಿಸಿದೆ ಅಂತ ರಾಯ್ಟರ್ಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಯೆಮನ್ನಲ್ಲಿರುವ ಹೌತಿ ಬಂಡುಕೋರರ ಮೂಲಕ ಕೆಂಪು ಸಮುದ್ರದ ಜಲಮಾರ್ಗವನ್ನು ಮುಚ್ಚೋದಕ್ಕೆ ಇರಾನ್ ಯೋಜನೆ ರೂಪಿಸಿದೆ. ಹಾರ್ಮುಜ್ ಜಲಸಂಧಿ ಬಳಿಕ ಕೆಂಪು ಸಮುದ್ರದ ಮಾರ್ಗದಲ್ಲೂ ಹಡಗುಗಳ ಸುಗಮ ಸಂಚಾರಕ್ಕೆ ಅಡ್ಡಿ ಉಂಟಾದರೆ ಅದು ಜಾಗತಿಕ ಆರ್ಥಿಕತೆಗೆ ಭಾರೀ ಆಘಾತ ಕೊಡುತ್ತೆ. ಯಮನ್ನ ಗುಡ್ಡಗಾಡು ಪ್ರದೇಶಗಳಾದ ಹೊದೈದಾ ಮತ್ತೆ ಅಡೆನ್ ಕೊಲ್ಲಿ ಮೇಲೆ ನಿಗಾ ಇರಿಸೋದಕ್ಕೆ ಹಾಗೂ ಕೆಂಪು ಸಮುದ್ರದ ಪ್ರವೇಶ ದ್ವಾರವಾದ ಬಾಬ್ ಅಲ್ ಮಂಡೇಬ್ ಜಲಸಂಧಿ ಬಳಿ ಕ್ಷಿಪಣಿಗಳನ್ನ ಮತ್ತೆ ಡ್ರೋನ್ಗಳನ್ನು ನಿಯೋಜಿಸುವ ಮೂಲಕ ಹಡಗುಗಳ ಮೇಲೆ ದಾಳಿ ನಡೆಸುವುದಕ್ಕೆ ಹೌತಿ ಪಡೆಗಳು ಸಿದ್ಧತೆ ನಡೆಸಿವೆ. ಟೆಹರಾನ್ನ ಉನ್ನತ ನಾಯಕರು ಹೌತಿ ಬಂಡುಕೋರರ ನಡುವೆ ಈ ವಿಷಯದ ಬಗ್ಗೆ ಚರ್ಚೆಗಳು ನಡೆದಿವೆ ಅಂತ ರಾಯ್ಟರ್ಸ್ ವರದಿಯನ್ನು ಮಾಡಿದೆ. ಈ ಪ್ರಸ್ತಾವಿತ ಚರ್ಚೆಯ ಕುರಿತು ಇರಾನ್ ವಿದೇಶಾಂಗ ಸಚಿವಾಲಯ ಆಗಲಿ ಅಥವಾ ಹೌತಿ ವಕ್ತಾರರಾಗಲಿ ಅಧಿಕೃತವಾಗಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಗಳವಾರ ಇರಾನ್ನ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡುವುದಾಗಿ ಬೆದರಿಕೆ ಹಾಕಿದರು. ಇತ್ತ ಕಳೆದ 2 ದಿನಗಳಿಂದ ಅಮೆರಿಕ ನಡೆಸಿದ ದಾಳಿಗೆ ಇರಾನ್ನಲ್ಲಿ 35 ನಾಗರಿಕರು ಮೃತಪಟ್ಟಿದ್ದಾರೆ, 300ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇದು ಅಲ್ಲಿಯ ಆರೋಗ್ಯ ಸಚಿವಾಲಯ ಅಧಿಕೃತವಾಗಿ ಮಾಹಿತಿಯನ್ನ ಹೊರಡಿಸಿದೆ. ಟೆಹರಾನ್ನ ಶಹೀದ್ ಬಫೈ ಆಸ್ಪತ್ರೆಯ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗದ ಸನಿಹ ಅಮೆರಿಕ ಕ್ಷಿಪಣಿ ದಾಳಿಯನ್ನ ಕೂಡ ನಡೆಸಿದೆ. ಇದು ಅನಾಗರಿಕ ದಾಳಿ ಅಂತ ಇರಾನ್ ಆಕ್ರೋಶ ವ್ಯಕ್ತಪಡಿಸಿದೆ. ಈ ದಾಳಿಯು ಆರೋಗ್ಯ ರಕ್ಷಣಾ ಸೌಲಭ್ಯಗಳ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂತಹ ದೌರ್ಜನ್ಯವನ್ನ ನೆನಪಿಸುವಂತಿದೆ ಅಂತ ಇರಾನ್ ವಿದೇಶಾಂಗ ಸಚಿವಾಲಯ ಹೇಳಿದೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದವರೆಗೆ ಹಾರ್ಮುಜ್ ಜಲಸಂಧಿ ಮೂಲಕ ಸಂಚರಿಸುವ ಹಡಗುಗಳಲ್ಲಿ ಭಾರತೀಯ ನಾವಿಕರನ್ನ ನಿಯೋಜಿಸುವುದನ್ನು ನಿಲ್ಲಿಸುವಂತೆ ಕೇಂದ್ರ ಸರ್ಕಾರ ಶಿಪ್ಪಿಂಗ್ ಕಂಪನಿಗಳಿಗೆ ನಿರ್ದೇಶನ ಕೊಟ್ಟಿದೆ. ಕಡಲ ಆಡಳಿತ ಮಹಾ ನಿರ್ದೇಶನಾಲಯವು ಈ ಆದೇಶವನ್ನು ಹೊರಡಿಸಿದ್ದು, ಇದು ಭಾರತೀಯ ಮತ್ತು ವಿದೇಶಿ ಹಡಗು ಮಾಲೀಕರು, ಹಡಗು ವ್ಯವಸ್ಥಾಪಕರು ಹಾಗೆ ನೇಮಕಾತಿ ಮತ್ತು ಉದ್ಯೋಗ ಸೇವಾ ಪರವಾನಗಿ ಕಂಪನಿಗಳಿಗೆ ಅನ್ವಯಿಸುತ್ತೆ. ಈ ಪ್ರದೇಶದಲ್ಲಿ ಭದ್ರತಾ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇರುವುದರಿಂದ ಭಾರತೀಯ ನಾವಿಕರ ರಕ್ಷಣೆಯಂತ್ರ ಖಾತ್ರಿಪಡಿಸಿಕೊಳ್ಳುವುದಕ್ಕೆ ಸರ್ಕಾರ ಈ ರೀತಿಯಾದಂಥ ಆದೇಶವನ್ನು ಹೊರಡಿಸಿದೆ. ಜಾಗತಿಕ ವಾಣಿಜ್ಯ ಹಡಗು ಉದ್ಯಮದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಕಾರ್ಯನಿರ್ವಹಿಸ್ತಾ ಇದ್ದು, ಜಾಗತಿಕವಾಗಿ ನಾವಿಕರನ್ನ ಪೂರೈಸುವಲ್ಲಿ ಭಾರತ ವಿಶ್ವದಲ್ಲೇ 3ನೇ ಅತಿದೊಡ್ಡ ದೇಶವಾಗಿದೆ.